ಮೇಡಮ್ ಲೈಟ್. ಎಸ್. ಲೈಟ್ ಲೈಟ್ ಆಫ್ ಮಾಡ್ಬಿಟ್ಟು ನಮಸ್ತೆ ಸರ್. ನಮಸ್ತೆ. ತುಂಬಾ ಚೆನ್ನಾಗಿತ್ತು. ರಮಣ ಮಹರ್ಷಿ ಬಗ್ಗೆ ಕೇಳ್ತಾ 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 ಇವಾಗ ಗೊತ್ತಾಗಿದ್ದೆ ನಿದ್ರೆ, ಇವಾಗ ನಿದ್ರೆ ಗೊತ್ತಾಗಿದ್ದೆ. ಅವ್ರು ಸರ್ ನಾನು ಯಾರಿಗೆ ಹೇಳಿ ಅಂತಾಗ ಹೋದ ತಕ್ಷಣ ಇದು ಕೇಳ್ತಾ ಕೇಳ್ತಾ ಹೋಗಿದ್ದೆ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ಮೇಡಮ್. ಸೆಕೆಂಡ್ರಿ ವಾರ ವಾರ ಸರ್ ಇದು ಇಲ್ಲ ಇಲ್ಲ. ವಾರ ವಾರ ಮೇಡಮ್. ಅಂದ್ರೆ ಅಂದ್ರೆ ಒಬ್ಬೊಬ್ರು ಯಾರು ಬೇಕಾದ್ರೂ ಸಜ್ಜನ ಸಂಗತಿ ಮಾಡ್ಬೋದು. ನಾನು ಸಾಂಗ್. ವಾರಕ್ಕೊಂದ್ಸರಿ ಇಟ್ಟಿದ್ರೆ ಇರ್ಲಿಲ್ವಲ್ಲ, ನೆನ್ನ ಮೊನ್ನೆ ಎಲ್ಲ ಇರ್ಲಿಲ್ವಲ್ಲ. ಹಾ, ಅಂದ್ರೆ ಅವ್ರು ಒಂದೇ ಇರ್ಲಿಲ್ಲ. ಸರಿ ಕೇಳಿದ್ದು, ಈಗ ಒಂದ್ಸರಿ ಕೇಳಿದೆ. ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಚೆನ್ನಾಗಿ ಹೇಳ್ತಾ ಇದ್ರ ಮೇಡಮ್. ತುಂಬಾ ಚೆನ್ನಾಗಿ ಅರ್ಥ ಆಯ್ತಾ, ಅರ್ಥ ಮಾಡ್ಕತ ಮಹರ್ಷಿ, ರಮಣ ಮಹರ್ಷಿ ಬಗ್ಗೆ ಅರ್ಥ ಮಾಡ್ಕತ ಮತ್ತೆ ಯೋಗ ನಿದ್ರೆ ಹೋಗಿ ಯೋಗ ಹೊಟ್ಟಾಗ್ಬಿಟ್ಟಿದ್ದೆ ನಿದ್ರಾಗ. ಅವಾಗ ಹೌದು. ನನ್ಗ ಅನಿಸ್ತಿತ್ತು ರಮಣ ಮಹರ್ಷಿಗಳು ಬರ್ತಾರೆ ನಾವು ಮಾತಾಡ್ಬೋದು ಅಂತ ಅನ್ನಿಸ್ತಾ ಇತ್ತು. ಆತರ ನೀವೇ ಕೂಡ ನಿಮ್ ಜೊತೆ ನಾ ಮಾತಾಡ್ದಾಗೈತಿ ಈಗ. ತುಂಬಾ ಚೆನ್ನಾಗಿ ಬರ್ತೈತೆ ಮೇಡಮ್ ಕೂಡ. ಅದೇ ಕೈ ಬೇರೆ ಆಗಿದೆ. ಏನು ಹ್ಮ್. ಆಗಲ್ಲ, ಧ್ಯಾನದಲ್ಲಿ ಎಲ್ಲ ಸರಿ ಇತ್ತು ಸರ್. ನಾನು ಇವತ್ತಿಗೆ 15 ದಿನ ವೆರಿ ಬುಡಕ್ಕೆ ಗುಡ್. ಸುಮ್ಮನೆ. 15 ದಿನ 4:15ಗೆ ಮಾಮೂಲಿ ಕ್ಲಾಸ್ ಇರುತ್ತಾ, ಆ ಕಡೆ ಹೋಗ್ಬಿಡ್ತೀನಿ. ಒಂದ್ಸರಿ ಚಾರ್ಜರ್ ಹಾಕೋತೀನಿ. ಹ್ಮ್. ಮಾಡ್ತಾ ಇದ್ದೀನಿ ಸರ್. ತುಂಬಾ ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿದೆ. ನನ್ಗೇನು ಮಲ್ಕಂದೇ ಇಲ್ಲ ನಾನು. ಹ್ಮ್. ಹೀಗೆ ಕುತ್ಕೊಂಡಿದ್ದೀನಿ ಧ್ಯಾನದಲ್ಲೇ. ನೈಟ್ ಎಲ್ಲ ಹೇಳ್ತಾರೆ ಹೆಂಗೆ ಇದು, ಹೆಂಗ್ ಕುತ್ಕತಿ ಹೆಂಗ್ ಕುತ್ಕತಿ ಅಂತ. ಹೇಗ್ ಕುತ್ಕೊಳ್ಳೋದು, ಒಂದ್ ಚೇರ್ ಹಾಕೊಳ್ಳೋದು, ಇನ್ನೊಂದ್ ಚೇರ್ ಹಾಕೊಳ್ಳೋದು, ಕುತ್ಕೊಳ್ಳೋದು ಅಷ್ಟೇನೆ. ಹೇಳ್ತಾ ಇರ್ತೀರ. ಆಗಿಲ್ಲ ಅಂದ್ರೆ ನೆಲದ ಮೇಲೆ ಕುತ್ಕೊಳ್ಳಿ, ಇಲ್ಲ ಅಂತಂದ್ರೆ ಚೇರ್ ಮೇಲೆ ಕುತ್ಕೊಳ್ಳಿ ಅಂತ ಹೇಳಿದ್ರಲ್ವಾ. ಹ್ಮ್. ಡೈಲಿ ಅಟೆಂಡ್ ಆಗ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ ಸರ್. ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ, ಚೆನ್ನಾಗಿದೆ ಸರ್. ಏನ್ ಕಾಲೇನು ಊದ್ಕೊಂಡಿಲ್ಲ. ನೀವ್ ಹೇಳ್ದಂಗೆ ಬಿಸಿನೀರಾಗೆ ಉಪ್ಪು ಹಾಕೊಂಡೆ ಕರ್ಗೋಯ್ತು. ಚೆನ್ನಾಗಿದೆ ಈಗ, ಏನ್ ತೊಂದ್ರೆ ಏನಿಲ್ಲ. ನನಗೂ ಮರ ಆಗ್ಬಿಟ್ಟೈತಲ್ಲ ಅನ್ನಿಸ್ತಾ ಇತ್ತು. ಅದಕ್ಕೆ ಸರಿ ಆಯ್ತು ಸರ್. ಇವಾಗ ಏನ್ ತೊಂದ್ರೆ ರಿಲೀಸ್ ಆಗೋಯ್ತು ಸರ್. ಹ್ಮ್. ಚೆನ್ನಾಗಿದೆ. ಅದೇ ಚೆನ್ನಾಗ ಸ್ಟಾರ್ಟಿಂಗ್ ಅಲ್ಲಿ ಒಂದು ವಾರ, ಒಂದ್ 5-6 ದಿವಸ, ಒಂದ್ 10 ದಿವಸ ಸ್ಟಾರ್ಟಿಂಗ್ ಸ್ವಲ್ಪ ಹಂಗ ಅನ್ಸುತ್ತೆ. ಅಷ್ಟೇ. ಆಮೇಲೆ ಯಾವಾಗ ಅಡ್ಜಸ್ಟ್ ಆಯ್ತು, ನಾವು ಅದಕ್ಕೆ ಪ್ರಾಕ್ಟೀಸ್ ಕೂರ್ಲಿಕ್ಕೆ ಅಭ್ಯಾಸ ಆಯ್ತು, ಆರಾಮ್ಸೆ. ಹ್ಮ್. ಏನು ಕಷ್ಟ ಅದೇ ಆಗಲ್ಲ. ಅಡಪ್ ಆಗ್ಬಿಟ್ವಿ. ಚೆನ್ನಾಗಿತ್ತು. ಬಿಡ್ಬೇಡ್ರಿ, ಇನ್ನು ಬಿಟ್ರೆ ಕೆಟ್ರಿ ನೀವು. ಇಲ್ಲ ನಾನ್ ಬಿಡಲ್ಲ. ಎಷ್ಟೊತ್ತರ ಆಗ್ಲಿ 1 ಅವರ್ ಲೇಟ್ ಆದ್ರೂ ಪರವಾಗಿಲ್ಲ. ನಾನಂತೂ ನೈಟ್ ಎಲ್ಲ ಪೂರ್ತಿ ಹೀಲಿಂಗ್ ಎಲ್ಲ ಮಾಡ್ಕೊತೀವಿ. ಕರ್ಮ ಚಕ್ರ ಬಗೆಗಳ ಹೇಳ್ತಾರೆ, ಚಕ್ರಗಳು ಅದೆಲ್ಲ ಮಾಡ್ಕೊತೀನಿ. ಕುಂಡಲಿ ಮಾಡ್ಕೊತೀನಿ. ಹ್ಮ್. ನೆಕ್ಸ್ಟ್ ಅದೇ ಕ್ಲಾಸ್ ಇರ್ತಲ್ಲ ಆ ಕಡೆ ಆಗುತ್ತೆ ಮಾಡದೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ನಮ್ ಮಲಗದೇ ಇಲ್ಲ ಆ ರೀತಿ. ಹ್ಮ್. ಜೊತೆ ಸ್ವಲ್ಪ ಯೋಗ ನಿದ್ರಾಗ ಹೋಗ್ತಿವಿ ಅಷ್ಟೇನೆ. ಬಿಟ್ಕಂದ್ರೆ ಹಗ್ಲೆಲ್ಲ ಪೂರ್ತಿ ಒಂದು ಪಾಯಿಂಟ್ ನಿದ್ದೆ ಮಾಡೋದು, ಮಲಗದೇ ಇಲ್ಲ. ಅಷ್ಟೇ ಅಷ್ಟೇ. ಸರಿ ಅಡ್ಜಸ್ಟ್ ಆಗ್ಬಿಡ್ತು ಸರ್ ಈಗ. ಹ್ಮ್. ಚೆನ್ನಾಗಿ ಗೆದ್ರಿ ನೀವು ಯೋಗಿಗಳಾಗ್ಬಿಟ್ರಿ, ನಿದ್ರೆಯನ್ನ ಗೆದ್ದ ಯೋಗಿಗಳು. ಅಲ್ದಂತಾನೆ ಹಂಗೆ ಆಯ್ತು. ತುಂಬಾ ಚೆನ್ನಾಗಾಯ್ತು. ನನ್ಗನಿಸ್ತಿತ್ತು ನಾನ್ ಮಾಡ್ತೀನ ಅಂತ. ಇಲ್ಲ, ನಿರ್ಧಾರ, ದೃಢ ನಿರ್ಧಾರ ಒಂದಿದ್ರೆ ಮನಸ್ಸು ಗಟ್ಟಿ ಗಟ್ಟಿ. ನಾನ ನೀನ. ನೀವ್ ಹೇಳ್ತೀರಿ ನಾನ ನೀನ ಅಂತ. ಹಾಗೆ ಹಾ ಆಗುತ್ತೆ ಅಂತಂದ್ರೆ ಹಾಗೆ ಆಗುತ್ತೆ. ಹ್ಮ್. ಆಗಲ್ಲ ಅಂದ್ರೆ ಯಾವತ್ತೂ ಆಗದೇ ಇಲ್ಲ. ನಾನು 1 ಮಂತ್ ಹಂಗೆ ಅನ್ಕೊಂಡು ಲೆಸ್ ಮಾಡ್ಬಿಟ್ಟೆ. ಹ್ಮ್. ಮಾಡಿದಿದ್ರೆ ಪೂರ್ತಿ ಇನ್ನ ಎಷ್ಟ್ ಚೆನ್ನಾಗಿರ್ಬೋದಾಗಿತ್ತು ಅನಿಸ್ತು. ಕಾಲು ಊದ್ಕೊಳ್ಳಿ, ಅದ್ ಎಷ್ಟರ ಊದ್ಕೊಳ್ಳಿ ಏನು ಆಗಲ್ಲ. ಅದಕ್ಕೆ ಹೋಗಿ ಒಂಟೇ ಹೋಯ್ತು. ಏನ್ ತೊಂದ್ರೆ ಇಲ್ಲ, ಒಂದು ಪಾಯಿಂಟ್ ಇಲ್ಲ, ಕರ್ಗೋಯ್ತ ತಗ. ಅಷ್ಟೇ. ಸರಿ, ಚೆನ್ನಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಅದೇ ಮನಸ್ಸು ಗಟ್ಟಿ ಇರ್ಬೇಕು. ಹೌದು. ಮನಸ್ಸು ಗಟ್ಟಿ ಇದ್ರೆ, ಮನಸ್ಸಿದ್ದರೆ ಮಾರ್ಗ. ಹಾ. ಹೌದು. ಎಲ್ಲರಿಗೂ ಸಾಧ್ಯ ಇದೆ, ಎಲ್ಲರಿಗೂ ಸಾಧ್ಯ ಇದೆ. ಏನು ನಾವೇ ತಗೋಬೇಕದು ನಿರ್ಧಾರ. ಹೆದರ್ಬಾರ್ದು ಸ್ವಲ್ಪ. ಹ್ಮ್. ಏನು ಸಾಧನೆ ಮಾಡೋದ್ಕಿಂತ ಮುಂಚೆನೇನೆ ಅಯ್ಯೋ ಇದೆಲ್ಲ ಆಗೋದಲ್ಲ ಹೋಗೋದಲ್ಲ ಅಂತ ಹೇಳಿ ಡಿಸೈಡ್ ಮಾಡ್ಬಿಟ್ರೆ ಇನ್ ಮಾಡೋದು ಅದೇ ಅಲ್ವಾ. ಆತರ ಆಗಿದ್ದೀರ 3 ವರ್ಷದಿಂದ ಮಾಡ್ತಾ ಇದೀವಿ. ಎಷ್ಟು ಸಮಸ್ಯೆಗಳು. ಆ ಸಮಸ್ಯೆಯಿಂದ ಬಂದಿದೀವಿ ಅಂದ್ರೆ ಧ್ಯಾನ. ಧ್ಯಾನ ನಂಬಿ ಕುಂತ್ಕೊಂಡಾಗ ತಾನೆ ನಮ್ಮ ಒಂದ್ ಸಮಸ್ಯೆಗಳೆಲ್ಲ ಪೂರ್ತಿ. ಆಶಾ ಸರ್ಜರಿ ಆಗಿದೆ, ಪೈಲ್ಸ್ ಆಪರೇಷನ್ ಆಗಿದೆ. ಆಶಾ ಸರ್ಜರಿ ಧ್ಯಾನದಿಂದನೇ ಆಗಿದೆ. ಕಿವಿ ಹ್ಮ್. ಸುರಿತಾ ಇತ್ತು, ಅದು ಕೂಡ ಆಶಾ ಸರ್ಜರಿ ಆಗಿದೆ. ಹ್ಮ್. ಪ್ರತಿ ಒಂದುವೆ ಎಷ್ಟೆಲ್ಲ ಸಮಸ್ಯೆಗಳು ಅಂತ ಅನ್ಬೇಡಿ. ಅದೇ ಕಾಲುಗಳು ಕುದ್ಕ ಅದೇ ತರ ಊದ್ಕತಾ ಇತ್ತು, ನರಗಳದು ಇರ್ಬೋದು. ಪ್ರತಿ ಒಂದು ಎಲ್ಲ ರಿಲೀಸ್ ಆಗ್ಬಿಡ್ತು. ಹ್ಯಾಪಿ. ಹ್ಮ್. ಸೂಪರ್. ಇವತ್ತೊಂದು ನಂದು ಹೇಳ್ಬೇಕು ಅಂತಂದ್ರ, ಇದು ಧ್ಯಾನದ ಅನುಭವದಿಂದ, ಧ್ಯಾನದಿಂದ ನಾವು ಸಾಕಷ್ಟು ಸಮಸ್ಯೆಯಿಂದ ಹೊರಗ್ ಬಂದು ಇವತ್ತು ಎಷ್ಟು ಚೆನ್ನಾಗಿದ್ದೀವಿ ಅಂತಂದ್ರೆ ಇದು ಲೈಫ್ ಅಂತ. ಇದು ಜೀವನ.
ತುಂಬಾ ಚೆನ್ನಾಗಿದೆ. ಈ ಒಂದು ಈ ಏಜ್ ಅಲ್ಲಿ ಈ ಜೀವನ ಇದೆಯಲ್ಲ, ಸೂಪರ್ ಜೀವನ. ಹಾಗೆಲ್ಲ ಒಂಥರ ಜೀವನ ಮಾಡ್ಕೊ ಬಂದ್ವಿ. ಈಗ ಧ್ಯಾನದಿಂದ ನಾವು ಜೀವನ ಮಾಡ್ತಾ ಇದೀವಲ್ಲ, ಅದು ಸೂಪರ್ ಜೀವನ. ಸೂಪರ್. ತುಂಬಾ ಚೆನ್ನಾಗಿ ಗೊತ್ತಾಯ್ತು. ಅದೇ ನಂಬೇಕಷ್ಟೇ. ಸತ್ಯ ಅಂತ ಅನ್ನೋದು ನಂಬಿದ್ರೆ ಮಾತ್ರ ಸರ್. ನಂಬಿಕೆ ಇಲ್ದೆ ಹೋದ್ರೆ ಖಂಡಿತ ಯಾವ್ದು ಸಾಧ್ಯ ಇಲ್ಲ. ಅಸಾಧ್ಯಕ್ಕೆ ಹೋಗ್ತೀವಿ ನಾವು. ಸತ್ಯ ತಿಳಿದೆ ಹೋದ್ರೆ ಅಸಾಧ್ಯ. ಸಾಧ್ಯ ಅಂದ್ರೆ ಸಾಧ್ಯನೇ. ಸಾಧ್ಯ ಆಗಿಲ್ಲ ಅಂದ್ರೆ ಅಸಾಧ್ಯಕ್ಕೆ ಹೋಗ್ತೀವಿ. ಸತ್ಯ ಅಂದ್ರೆ ಸತ್ಯನೇ. ಸತ್ಯ ತಿಳಿಲಿಲ್ಲ ಅಂದ್ರೆ ಅಸತ್ಯಕ್ಕೆ ಹೋಗ್ತೀವಿ. ಆ ರೀತಿ ಸತ್ಯ, ಅಸಾಧ್ಯ, ಸಾಧ್ಯ ಎರಡೂನು ಕೂಡ ತುಂಬಾ ಚೆನ್ನಾಗಿ ನಾವು ಅಳವಡಿಸ್ಕೊಂಡ್ರೆ, ನಾವು ನಂಬಿಕೆಯಿಂದ ಪ್ರತಿ ಒಂದುವೆ ನಾವು ಎಲ್ಲರಿಗೂ ನೀವೆಲ್ಲ ಮಾಡ್ತಾ ಇದ್ದೀರಿ, ನಂಬಿಕೆ ಅಲ್ವಾ ಅದು. ಒಬ್ಬ ಮಾಸ್ಟ್ರು ಹೇಳ್ತಾ ಇದ್ದಾರೆ ಅಂತಂದಾಗ ನಂಬಿಕೆ ಇಟ್ಕೋಬೇಕು. ಅಂದ್ರ ಪ್ರತಿಯೊಬ್ರುನು ಈ ಧ್ಯಾನಿಗಳು ಯಾವತ್ತೂ ಸುಳ್ಳು ಹೇಳಲ್ಲ. ಸುಳ್ಳು ಅನ್ನೋದು ಬರೋದೇ ಇಲ್ಲ ಧ್ಯಾನಿಗಳ ಹತ್ರ. ಎಲ್ಲ ಸತ್ಯನೇ ಬರೋದು. ಸತ್ಯ ಮಾರ್ಗಕ್ಕೆ ಹೋಗಿದೀವಿ, ಸತ್ಯ ತಿಳಿದಿದೀವಿ, ಸತ್ಯನೇ ನುಡಿತಾ ಇದೀವಿ. ಈ ಸತ್ಯ. ಸತ್ಯನೇ ಈ ನಾನ್ ಬರೋದು ಬದುಕಿದ್ದೀನಿ ಅಂತಂದ್ರೆ ನಾನ್ ಸತ್ಯ. ಸತ್ಯನೇ ಬರೋದು ಅನ್ನೋದಕ್ಕಿಂತ ಏನ್ ಹೇಳ್ತಾರೋ ಅದೇ ಸತ್ಯ ಆಗ್ತದೆ. ಅದೇ ಸತ್ಯ. ಖಂಡಿತ. ನಾವ್ ಏನ್ ಹೇಳ್ತಾ ಇದೀವಿ ಅದೇ ಸತ್ಯ. ನಂಬೇಕು ಅಷ್ಟೇನೆ. ಹ್ಮ್. ನಂಬೇಕು. ಅದೇ. ಓ ಇದೇನೋ ಹೇಳ್ತಾವ್ರ ಅಂತ ಅನ್ನೋದಲ್ಲ. ಪ್ರತಿಯೊಂದು ಈಗ ನಾನ್ ಬದುಕಿದೀನಿ ಧ್ಯಾನದಿಂದ ಅಂದ್ರೆ ಅದು ಸತ್ಯ. ಆ ಸತ್ಯನ ನಂಬೇಕು. ಹ್ಮ್. ಹ್ಮ್. ಈಗ ಹೋಗಿದ್ದಿದ್ರೆ 3 ವರ್ಷ ಆಗ್ಬಿಡೋದು. ಹೌದು. ಹಾಗಿದ್ದಾಗ ನಾವು ಧ್ಯಾನ ಅಳವಡಿಸ್ಕೊಂಡು ನಾನ್ ಬದುಕಿದ್ದೀನಿ, ಈ ರೀತಿ ಮಾಡ್ತಾ ಇದ್ದೀನಿ, ಇವತ್ತು ಬುಡಕೆಸ ನಾನು ದೃಢ ನಿರ್ಧಾರದಿಂದ ತಕೊಂಡು ಬುಡಕೆಸ ಮಾಡ್ಬೇಕು ಅಂತ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದೀನಿ. ಅದು ಸಾಧ್ಯ. ಓಕೆ. ಅದು ಸತ್ಯನೇ ನಾವು ಮಾತಾಡ್ತಾ ಇದ್ದೀವಿ. ಪ್ರತಿಯೊಬ್ರುನು ಈ ತಿಳ್ಕೊಬೇಕು. ಏನು ಯಾವ್ದು ಸತ್ಯ ಯಾವ್ದು ಅಸತ್ಯ ಅಂತ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಹೇಳ ಅಂತದ್ನ ನಾವು ಅಳವಡಿಸ್ಕೊಂಡ್ರೆ ಮಾತ್ರ ನಮ್ ಜೀವನದಲ್ಲಿ ನಾವು ಕೂಡ ಸರ್ ಸರ್ ಏನ್ ಮಾಡೋಗಿದಾರೆ ಅದನ್ನ ನಾವು ಮಾಡ್ತೀವಿ. ಸರ್ ಇವತ್ತು ಅರುಣ್ ಸರ್ ಏನ್ ಮಾಡ್ತಾರೆ ಕುಂತ್ಕೊಂಡು, ಅದೇ ರೀತಿ ನಾವು ಕೂಡ ಮಾಡ್ಕೊತೀವಿ, ಅಳವಡಿಸ್ಕೊತೀವಿ. ಹಾಗೆ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದೀರಾ. ನೈಟ್ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಎಕ್ಸರ್ಸೈಸ್ ಎಲ್ಲ ಹೇಳ್ಕೊಡ್ತೀರಾ, ಅದೆಲ್ಲ ನಾವು ಮಾಡ್ತಾ ಇದ್ದೀವಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಮೇಡಮ್, ಥ್ಯಾಂಕ್ ಯು. ಮತ್ತೆ ನಾಗರತ್ನ ಮೇಡಮ್ ಮಾತಾಡ್ತೀರಾ? ಮಾತಾಡ್ರಿ ಮೇಡಮ್. ನಿಮ್ಮ ಹಿತನುಡಿಗಳನ್ನ ಹೇಳಿ, ಅನ್ಮ್ಯೂಟ್ ಮಾಡಿ. ನಿಜ ಸರ್, ಇವತ್ತು ಮೇಡಮ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ಸ್ವಾಧ್ಯಾಯನ ಪ್ರೇಮಲತಾ ಮೇಡಮ್ ಅವರು ಮತ್ತೆ ಈಗ ಮಾತಾಡಿದ್ರಲ್ಲ ಮೇಡಮ್ ಅವರು ಸಹ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಹೇಳಿದ್ರು. ತಮ್ಮ ಎಕ್ಸ್ಪೀರಿಯನ್ಸ್ ಅದ್ರದ್ದೆಲ್ಲ ತುಂಬಾ ಚೆನ್ನಾಗಿತ್ತು. ನಾವು ಧ್ಯಾನಿಗಳು ಅದನ್ನೆಲ್ಲ ಅಳವಡಿಸ್ಕೊಂಡ್ರೆ ನಮ್ ಲೈಫ್ ಎಲ್ಲ ಇರುತ್ತೆ ಈ ಸ್ಪಿರಿಚುವಲ್ ಪಾತ್ ಅಲ್ಲಿ. ತುಂಬಾನೇ ನಾವು ಮೂವ್ಮೆಂಟ್ ಆಗ್ತೀವಿ ಈ ಸ್ಪಿರಿಚುವಲ್ ಪಾತ್ ಅಲ್ಲಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಥ್ಯಾಂಕ್ ಯು. ನಾಗೇಂದ್ರಪ್ಪ ಸರ್ ಮಾತಾಡ್ತೀರಾ? ಅನ್ಮ್ಯೂಟ್ ಮಾಡಿ ಮಾತಾಡಿ. ಅನ್ಮ್ಯೂಟ್ ಮಾಡಿ, ಅನ್ಮ್ಯೂಟ್ ಮಾಡಿ. ನಮಸ್ತೆ ಸರ್. ನಮಸ್ತೆ, ನಮಸ್ತೆ. ನಮಸ್ತೆ ಸರ್. ಮೇಡಮ್ ಅವರು ಒಳ್ಳೆ ಚೆನ್ನಾಗೆ ಸತ್ಯ ಮತ್ತೆ ಧರ್ಮದ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರು. ಕರೆಕ್ಟ್. ಇವಾಗ ನೋಡಿ, ನಾವು ಸ್ವಲ್ಪ ಬೇರೆಯವ್ರ ಬಗ್ಗೆ ಸ್ವಲ್ಪ ಡೌಟ್ ಪಡ್ತಿದ್ವಿ. ನಾವು ಧ್ಯಾನಿಗಳು ಅಂದ್ರೆ ಮುಗಿದೋಯ್ತು. ಧ್ಯಾನಿಗಳು ಅಂದ್ರೆ ಅವ್ರನ್ನ ಫುಲ್ ಅವರಲ್ಲಿ ಸುಳ್ಳು ಬರದೇ ಇಲ್ಲ, ಅವ್ರು ಮೋಸ ಮಾಡೋದಿಲ್ಲ ಅಂತಕ್ಕಂಥ ನಂಬಿಕೆ ಇವಾಗ ನಮಗೆ ಕನ್ಫರ್ಮ್ ಆಗಿದೆ. ನೀವು ಎಲ್ಲೇ ಇರ್ರಿ, ನೀನು ಬೆಂಗಳೂರಲ್ಲೇ ಇರಿ, ಬೊಂಬೈದಲ್ಲೇ ಇರಿ, ಡೆಲ್ಲಿಯಲ್ಲೇ ಇರಿ, ಹೈದರಾಬಾದ್ನಲ್ಲಿರಿ, ಧ್ಯಾನಿಗಳು ಅಂದ್ರೆ ಅವ್ರು ಯಾವ ಕಾರಣಕ್ಕೂ ಕಂಚಿತ್ತು ಒಂದು ಸ್ವಲ್ಪ ಅವ್ರು ಮೋಸ ಮಾಡಲ್ಲ. ಅವರು ಸತ್ಯ ಅವರಲ್ಲಿ ಫುಲ್ ಇರೋದಕ್ಕೆ ಅವರು ಧ್ಯಾನಿಗಳಾಗಿದ್ದಾರೆ. ಅವ್ರನ್ನ ಯಾವ ಟೈಮ್ನಲ್ಲಾದ್ರೂ ಎಷ್ಟೊತ್ತಾದ್ರೂ ಕಣ್ಣು ಮುಚ್ಕೊಂಡು ನಂಬಬಹುದು. ಇದು ಮಾತ್ರ ಸತ್ಯ. ಮೇಡಮ್ ಅವ್ರು ಬಹಳ ಕರೆಕ್ಟಾಗಿ ಹೇಳಿದ್ರು. ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳಿದ್ರು. ಮೇಡಮ್ ನೀವು ಹೇಳಿದ್ ಬಹಳ ಸತ್ಯ ಮಾತು ಮೇಡಮ್. ಅದು ನಾನು ಸುಮಾರಷ್ಟು ಈ ಲೋಕ, ಈ ಜಗತ್ತು ಸುಮಾರು ಮೋಸ, ವಂಚನೆ ಇವೆಲ್ಲವೂ ನಡೆಯಕತ್ಬಿಟ್ಟದಾವೆ ಕೆಟ್ಟದಾಗಿ ಅಂತ ತಿಳ್ಕೊಂಡಿದ್ವಿ. ಆದ್ರೆ ಈ ಧ್ಯಾನಿಗಳ ಹತ್ರ ಮಾತ್ರ ಯಾರ ಹತ್ರನೂ ಅದ್ ನಡೆಯಂಗಿಲ್ಲ. ಎಲ್ಲೂ ನಡೆಯಲ್ಲ. ಕಣ್ಣು ಮುಚ್ಕೊಂಡು ಅವ್ರನ್ನ ನಂಬುವುದು. ಇದು ಮಾತ್ರ ಆ ಮೇಡಮ್ ಅವ್ರು ಹೇಳಿದ್ರು ಬಹಳ ಸತ್ಯ. ಸತ್ಯನೇ. ಸತ್ಯ ಎಲ್ಲಿದ್ರು ಸತ್ಯನೇ. ಅವ್ರ ಬಾಯಲ್ಲಿ ಬರೋದೇ ಅಲ್ಲ. ಅದು ಸತ್ಯ ಬಿಟ್ಟು ಬೇರೆ ಮಾತಾಡಕ್ಕೆ ಬರಲ್ಲ ಅವ್ರಿಗೆ. ಅವ್ರ ಆತ್ಮದಲ್ಲಿ ಅದು ಮಾತಾಡಿದ್ರು ಅವ್ರು ಅದನ್ನ ಸಹಿಸ್ಕೊಳಕ್ ಆಗಲ್ಲ.
ನಾನು ಹಿಂಗೆ ಹೇಳ್ಬಿಟ್ಟಲ್ಲ ಅಂತ ಮತ್ತೆ ಬಂದು ಅವ್ರು ಸತ್ಯ ಹೇಳ್ತಾರೆ. ಅದೇನಾರ ಸುಳ್ಳಿಗಿಲ್ಲಿ ಹೇಳಿದ್ರೆ ಮೋಸ ಮಾಡಿದ್ರು. ಇದು ಮಾತ್ರ ಬಹಳ ಕಾನ್ಫಿಡೆಂಟ್ ಆಗಿ ಹೇಳಿದ್ರು ಮೇಡಮ್ ಅವ್ರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಕೇಶವ್ ಸರ್ ಮಾತಾಡ್ತೀರಾ? ಕೇಶವ್ ಜಿ ಅನ್ಮ್ಯೂಟ್ ಆಗಿದೆ, ಮಾತಾಡಿ. ಓಕೆ ಮಾಸ್ಟರ್ಸ್, ನಾಳೆ ಇವತ್ತು 18, 19, 20ನೇ ತಾರೀಕು 20ರಿಂದ ಭಗವದ್ಗೀತೆ. ಓಕೆ, ಭಗವದ್ಗೀತೆ ನಿರಂತರವಾಗಿ ಭಗವದ್ಗೀತಾ ಧ್ಯಾನ ಯಜ್ಞ, ಧ್ಯಾನ ಜ್ಞಾನ ಯಜ್ಞ, ಧ್ಯಾನದ ಜೊತೆಗೆ ಜ್ಞಾನ ಯಜ್ಞ. ಅದು ಏನಾಯ್ತು ಅಂದ್ರೆ, ಅದು ಸುಮ್ಮನೆ ಡಿಸೈಡ್ ಇಟ್ಟಿದ್ದಲ್ಲ. 2 ದಿವಸದ ಹಿಂದಿಂದಲೂ ನನಗೆ ಅದು ಬರ್ತಾ ಇತ್ತು. ಏನು ಅಂದ್ರೆ, ಆ ಭಗವದ್ಗೀತೆಯನ್ನ ಈಗ ನಾವು ಅಧ್ಯಯನ ಮಾಡಿದೀವಿ. ಅದರಲ್ಲಿ ಪತ್ರಿಜಿಯವರು ಕೂಡ ಭಗವದ್ಗೀತೆಯನ್ನು ಬರೆದಿದ್ದಾರೆ. ಅಂದ್ರೆ ಭಗವದ್ಗೀತೆ ಅನ್ನುವುದ ಶ್ಲೋಕಕ್ಕೆ ತುಂಬಾ ಜನ ಅದಕ್ಕೆ ಅರ್ಥ ಬರೆದಿದ್ದಾರೆ. ಅಂದ್ರೆ ಈಗ ಉದಾಹರಣೆ ಹೇಳ್ಬೇಕಂತಂದ್ರೆ, ಈಗ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಆದ್ರೆ ಅವರವರದೇ ಒಂದು ಅರ್ಥದಲ್ಲಿ ಅದಕ್ಕೆ ಅರ್ಥೈಸಿದ್ದಾರೆ. ಎಲ್ಲರ ಅರ್ಥವೂ ಒಂದೇ ಇಲ್ಲ. ಉದಾಹರಣೆಗೆ ಈಗ ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ ಅವರ ಒಂದು ಥಿಯರಿಯಲ್ಲಿ ಹೇಳಿದ್ದಾರೆ. ಪ್ರತಿಯೊಬ್ಬರು ಕೂಡ ಭಾಷ್ಯ ಬರೆಯೋದು ಅಂತ ಹೇಳ್ತಾರೆ. ಭಾಷ್ಯ ಬರೆಯೋದು ಅಂತಂದ್ರೆ ಗೀತೆಗೆ ಅರ್ಥ ಬರೀಬೇಕು ಅವರು. ಗೀತೆಗೆ ಅರ್ಥ ಬರೆದ್ರೆ ಅವರು ಆಚಾರ್ಯರು ಅಂತ ಆಗ್ತಾರೆ. ಆ ಈಗ ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಆಚಾರ್ಯರು ಅಂತ ಯಾರಿಗೆ ಕರೀತಾರೆ ಅಂದ್ರೆ, ಅವರು ವೇದಗಳಲ್ಲಿ ಸೂತ್ರಗಳು ಅಂತ ಬರ್ತದೆ. ಅವುಗಳಿಗೆ ಭಾಷ್ಯ ಬರೀಬೇಕು, ಮತ್ತೆ ಭಗವದ್ಗೀತೆಗೆ ಭಾಷ್ಯ ಬರೀಬೇಕು. ಭಾಷ್ಯ ಅಂದ್ರೆ ಅರ್ಥ ಬರೀಬೇಕು. ಅವರದೇ ಆದ ಶೈಲಿಯಲ್ಲಿ, ಕಾಪಿ ಮಾಡೋದಿಲ್ಲ. ಅದನ್ನ ಯಾರು ಬರೀತಾರೆ ಅವರು ಆಚಾರ್ಯರಾಗ್ತಾರೆ. ಹಾಗೆ ಆ ಪತ್ರಿಜಿಯವರು ಕೂಡ ಬರೆದಿದ್ದಾರೆ. ಅದಕ್ಕೆ ಅರ್ಥ ಬರೆದಿದ್ದಾರೆ. ಸೊ ಪತ್ರಿಜಿಯವರ ವೇನೇ ಬೇರೆ ಇದೆ. ಸೊ ಅದನ್ನ ಒಂದು ತಿಳ್ಕೊಳ್ಬೇಕು ಅನ್ನೋದು ಅಂತ ಹೇಳಿ ನಾನು ಹುಡುಕ್ತಾ ಇದ್ದೆ 2 ದಿವಸದಿಂದ. ಅವ್ರ ಪುಸ್ತಕ ಹುಡುಕ್ತಾ ಇದ್ದೆ. ಆಮೇಲೆ ಅದನ್ನ ನಾವು ಇದನ್ನ ಮಾಡಬೇಕು, ಏನು ಹೀಗೆ ಏನೋ ಸಜ್ಜನ ಸಂಗತಿ ಮಾಡಬೇಕು ಗೀತೆಯಲ್ಲಿ ಅಂತ ಒಂದು. ಆಮೇಲೆ ನಾವು ಮಧ್ವಾಚಾರ್ಯರ ಒಂದು ಇದರಲ್ಲಿ ಓದಿದ್ದೀನಿ, ಆಯ್ತಾ. ಹಿಂಗೆ ಅದಾಯ್ತು. ಬಟ್ ಅದನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿಲ್ಲ. ಹಾಗೆ ಜೊತೆಗೆ ಮತ್ತೆ ಮರನೇ ದಿವಸ ಏನಾಯ್ತು ಅಂದ್ರೆ, ಇವರು ಒಬ್ಬ ಮಾಸ್ಟರ್ ಫೋನ್ ಮಾಡಿದ್ರು. ಸವಿತಾ ಅರುಣಾ ಮಾಸ್ಟರ್ ಇದ್ದಾರೆ. ಅವರು ಫೋನ್ ಮಾಡಿ, ಅದು ನನ್ನ ಬಾಯಲ್ಲಿ ಬಂತು ಯಾವುದೋ ಒಂದು ಹೇಳುವಾಗ, ಇಲ್ಲ ಕೃಷ್ಣ ಇಂಥ ಒಂದು ಏನೋ ಮಾತು ಹೇಳಿದಾನೆ ಅಂತ ಹೇಳುವಾಗ ಅವರು ಹೇಳಿದ್ರು, ಅಲ್ಲ ಭಗವದ್ಗೀತೆಯಲ್ಲಿ ಯಾಕೆ ನಾವು ಒಂದು ಜ್ಞಾನ ಯಜ್ಞ ಮಾಡಬಾರ್ದು, ನಿರಂತರವಾಗಿ ಮೊದಲನೇ ಶ್ಲೋಕದಿಂದ ಹಿಡಿದು ಕೊನೆಯ ಶ್ಲೋಕದವರೆಗೂ ಫುಲ್ ಹೇಳ್ಬಿಡೋದು. ಎಪಿಸೋಡ್ ಒಂದ್ರ ಮೇಲೆ ಒಂದು ಬರ್ತಾ ಇರ್ಬೇಕು ನಿರಂತರವಾಗಿ. ಅವ್ರು ಹಾಗೆ ಹೇಳಿದ ಕೂಡಲೇ ಆಯ್ತು ಅಂತ ಹೇಳೇಬಿಟ್ಟೆ ನಾನು. ನನಗೂ 2 ದಿವಸದಿಂದ ಅದು ಬರ್ತಾ ಇತ್ತು ಥಾಟ್. ಅದು ನಿಮ್ ಜೊತೆಗೆ ಅಂದ್ರೆ ನಿಮ್ಮಿಂದಲೂ ಮತ್ತೆ ಪ್ರೇರಣೆ ಆಯ್ತು. ಹಾ ಅದಕ್ಕೆ ಹಾಗಾದ್ರೆ ಆಲ್ರೆಡಿ ಇವರು ಮಾಸ್ಟರ್ಸ್ ಎಲ್ಲ ಇವಾಗ ಮಾಡ್ತಾ ಇದ್ದಾರಲ್ಲ, ಅವರೆಲ್ಲ ಕಂಪ್ಲೀಟ್ ಮಾಡಲಿ, ಅವರಿಗೆ ಸ್ಟಾಪ್ ಮಾಡಿಸೋದು ಬೇಡ ಮಧ್ಯ ಅಂತ ಹೇಳಿ, ಅದಕ್ಕೆ 4-5 ದಿವಸ ಮಧ್ಯ ಒಂದು 5-6 ದಿವಸ ಗ್ಯಾಪ್ ಬಿಟ್ಟು ಅದನ್ನ 20ನೇ ತಾರೀಕಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಭಗವದ್ಗೀತೆ ಜೊತೆ. ಇನ್ನೊಂದು ಅದು ಆಗಿ ನಾನು ಕೇಳಿದೆ ಅವರಿಗೆ, ಪತ್ರಿಜಿಯವರು ಬರೆದಿದಾರಲ್ವಾ ಭಗವದ್ಗೀತೆಗೆ ಅರ್ಥ, ಆ ಪುಸ್ತಕ ಸಿಗ್ತಾ ಇಲ್ಲ, ಹುಡುಕ್ತಾ ಇದ್ದೀನಿ ಆದ್ರೆ ಸಿಗ್ತಾ ಇಲ್ಲ, ನೋಡೋಣ ಇನ್ನೊಂದ್ಸಾರಿ ಟ್ರೈ ಮಾಡ್ತೀನಿ ಅಂತ ಹೇಳಿ ಅವ್ರ ಹತ್ರ ಫೋನ್ ಇಟ್ಟು ನಾನು ಸಿಸ್ಟಮ್ ಹತ್ರ ಬಂದು ಹುಡುಕಿದ ಕೂಡಲೇ ಸೇಮ್ ಬುಕ್ಸ್ ಸಿಸ್ಟಮ್ ಹತ್ರ ಬಂದು ಜಸ್ಟ್ ಸರ್ಚ್ ಮಾಡಿದ ಕೂಡಲೇ ಸಿಕ್ತಾ ಬುಕ್ಸ್ ಬುಕ್ ಮಾಡಿದೆ ನಾನು. ಆರ್ಡರ್ ಮಾಡಿದೆ. ಸೊ ಇವಾಗ ಇನ್ನು ಬುಕ್ಸ್ ಬಂದಿಲ್ಲ, ಬರ್ತಾ ಇದೆ. ಮೇ ಬಿ ನಾಳೆ ಬರಬಹುದು. ಅಂದ್ರೆ ಪತ್ರಿಜಿಯವರು ಯಾವ ರೀತಿ ಅರ್ಥ ಹೇಳಿದ್ದಾರೆ ಅನ್ನೋದನ್ನ ತಿಳ್ಕೊಂಡ್ರೆ ಇನ್ನೂ ಚೆನ್ನಾಗಿರ್ತದೆ. ಹಾಗೆ ಕೃಷ್ಣನ ಪ್ರೇರಣೆಯಿಂದ ಭಗವದ್ಗೀತೆ ಜ್ಞಾನ ಯಜ್ಞ ಸ್ಟಾರ್ಟ್ ಆಗ್ತಾ ಇದೆ. ಸೊ ಯಾರೂ ಮಿಸ್ ಮಾಡ್ಕೋಬಾರ್ದು. ಯಾಕೆಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಲಾಸ್ಟಿಗೆ, ಇದನ್ನ ಹೇಳಬೇಕು ಅಂದ್ರೆ 2ಕ್ಕೂ ಅರ್ಹತೆ ಇರಬೇಕು. ಅಂದ್ರೆ ಸುಮ್ನೆ ಯಾರ್ಯಾರಿಗೂ ಸಿಗುವಂತದ್ದಲ್ಲ ಇದು. ಯಾರ್ಯಾರಿಗೂ ಹೇಳಲೂಬಾರ್ದು, ಯಾರ್ಯಾರಿಗೂ ಭಗವದ್ಗೀತೆಯನ್ನು ಹೇಳಲೂಬಾರ್ದು, ಯಾರ್ಯಾರೋ ಕೇಳಲೂಬಾರ್ದು. ಭಗವದ್ಗೀತೆ, ಭಗವದ್ ಅಂದ್ರೆ ಏನು? ಭಗವದ್ ಅಂದ್ರೆ ಭಗವಂತನ ನಾಲಿಗೆಯಿಂದ ಬಂದಂತಹ ಪದಗಳವು. ಸತ್ಯವಾನ್ ಸತ್ಯ ಸಂಕಲ್ಪ ಅಂತಾರೆ ಭಗವಂತನನ್ನ. ಸತ್ಯವಾನ್ ಸತ್ಯ ಸಂಕಲ್ಪ, ಅವನ ನಾಲಿಗೆಯಲ್ಲಿ ಏನು ಬರ್ತದೆ ಅದು ಸತ್ಯವಾಗಿರ್ತದೆ, ಯಾವತ್ತೂ ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ.
ಭಗವದ್ಗೀತೆಯಲ್ಲಿ ಇದ್ದಂತಹ ಒಂದೊಂದು ಪದವೂ ಕೂಡ ಅದು ಭಗವಂತನ ಬಾಯಿಯಿಂದ ನಾಲಿಗೆಯಿಂದ ಬಂದಂತಹ ಪದಗಳು. ಒಂದೊಂದು ಪದವೂ ಕೂಡ ಸತ್ಯ ಇದೆ. ಒಂದು ವೇಳೆ ಅದನ್ನು ನಾವು ಅಸತ್ಯ ಅಂತ ನಾವು ಪ್ರತಿಪಾದನೆ ಮಾಡಿದ್ರೆ, ಭಗವಂತನ ನಾಲಿಗೆ ಮೇಲೆ ನಾವು ಬರೆ ಹಾಕಿದಾಗ ಅದಕ್ಕೆ ಒಂದು ಕಥೆಯೂ ಬರ್ತಿದೆ. ಏನು ಅಂತಂದ್ರೆ, ಆ ಒಬ್ರು ಏನು ಈ ಇದು ಬರುತ್ತೆ ನೋಡ್ರಿ, ಇಲ್ಲಿ ತುಂಗಭದ್ರಾ ತೀರದಲ್ಲಿ ಒಬ್ರು ಆಚಾರ್ಯರು ಬರ್ತಾರೆ. ಅವರ ಹೆಸರು ಆಮೇಲೆ ಹೇಳ್ತೀನಿ, ಅವ್ರ ಹೆಸರು ಬರ್ತಿಲ್ಲ. ಅವ್ರು ಎಂತವ್ರು ಅಂತಂದ್ರೆ ಮುತ್ತು ರತ್ನ ವ್ಯಾಪಾರ ಮಾಡುವಂತ ಒಬ್ಬ ಇದಕ್ಕೆ ಹೇಳಲೇಬೇಕು. ಯಾಕೆಂದ್ರೆ ಆ ಕೃಷ್ಣ ಗೀತೆಯಲ್ಲಿ ಒಂದು ಪ್ರತಿಜ್ಞೆ ಮಾಡಿದ್ದಾನೆ. ಏನಂತಂದ್ರೆ, ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ಮಂ ಯೋಗಕ್ಷೇಮಂ ವಹಾಮ್ಯಹಂ. ಅಂದ್ರೆ ಯಾರು ನನ್ನನ್ನ ಪ್ರತಿ ಕ್ಷಣವೂ ಕೂಡ ನನ್ನ ಸ್ಮರಣೆ ಮಾಡ್ತಾ ಇರ್ತಾರೆ, ನನ್ನನ್ನೇ ನಂಬಿ ಬದುಕ್ತಾ ಇರ್ತಾರೆ, ಅವರ ಯೋಗಕ್ಷೇಮದ ಜವಾಬ್ದಾರಿ ನನ್ನದು ಅಂತ. ಪ್ರತಿ ಕ್ಷಣವೂ ಕೂಡ ನಾನು ಅವರನ್ನ ರಕ್ಷಣೆ ಮಾಡ್ತಾ ಇರ್ತೇನೆ, ಅವರನ್ನ ಹಿಂಬಾಲಿಸಿ ಹೋಗ್ತಾ ಇರ್ತೀನಿ ನಾನು. ಇದು ನಾನು ಮಾಡುವ ಪ್ರತಿಜ್ಞೆ ಇದು ಅಂತ ಹೇಳಿ ಭಗವಾನು ವಾಚ ಅಂತ ಹೇಳ್ತಾರೆ. ಅಂದ್ರೆ ಭಗವಂತ ಪ್ರತಿಜ್ಞೆ ಮಾಡಿದ್ದಾನೆ, ಅನನ್ಯ ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಹಾಗೆ ಅವರು ಮುತ್ತುರತ್ನ ವ್ಯಾಪಾರ ಮಾಡುವಂತ ಒಬ್ಬ ದೊಡ್ಡ ಶ್ರೀಮಂತ ವ್ಯಕ್ತಿ. ಅವರು ಯಾವಾಗ್ಲೂ ಹೋಗುವಾಗ ಬರುವಾಗ ಹಿಂದೆಲ್ಲ, ಇವಾಗೆಲ್ಲ ಎತ್ತಿನ ಗಾಡಿ, ಅವಾಗೆಲ್ಲ ಎತ್ತಿನ ಗಾಡಿಯಲ್ಲಿ ಅವ್ರದ್ದು ಹಳ್ಳಿಯಿಂದ ಪಟ್ಟಣಕ್ಕೆ ಹೋಗಿ ನಿತ್ಯ ಈ ಬಂಗಾರದ ಅಂಗಡಿಗಳ ಇರ್ತಾವಲ್ಲ, ಆ ಥರ ಮುತ್ತುರತ್ನಗಳನ್ನೆಲ್ಲ ತಗೊಂಡು ಹೋಗಿ ಮಾರಾಟ ಮಾಡಿ ಬರುವಂತ ಒಂದಿದು. ಅವರು ಯಾವಾಗ್ಲೂ ಹೋಗುವಾಗ ಬರುವಾಗ ಒಂದು ಶ್ಲೋಕ ಹೇಳ್ತಾ ಇದ್ರು. ಆ ಶ್ಲೋಕದ ಅರ್ಥ ಏನು ಅಂತ ಹೇಳ್ಕೋವಂತ ಹೋಗೋದು, ಹೇಳ್ಕೋವಂತ ಬರೋದು. ಆ ಶ್ಲೋಕದ ಅರ್ಥ ಏನು ಅಂತಂದ್ರೆ, ಮುಂದೆ ಕೃಷ್ಣ, ಆಯ್ತಾ, ಮುಂದೆ ಕೃಷ್ಣ ಹಿಂದೆ ಮುಂದೆ ಕೃಷ್ಣ ಮುಂದೆ ನರಸಿಂಹ, ಹಿಂದೆ ಕೃಷ್ಣ, ಎಡಗಡೆ ಬಲಗಡೆ ರಾಮ ಮತ್ತೆ ಲಕ್ಷ್ಮಣ, ಅವರಿಬ್ಬರು ನನ್ನನ್ನು ಸದಾ ರಕ್ಷಣೆ ಮಾಡ್ತಾ ಇರ್ಲಿ ಅನ್ನುವಂಥದ್ದು ಆ ಶ್ಲೋಕದ ಅರ್ಥ. ಅದನ್ನ ಹೇಳ್ತಾ ಹೋಗೋದು, ಬರ್ತಾ ಹೋಗೋದು. ಹೀಗೆ ಏನಾಯ್ತು ಅಂದ್ರೆ, ಅವರು ವ್ಯಾಪಾರಿಗಳಲ್ವಾ, ಮುತ್ತುರತ್ನ ವ್ಯಾಪಾರಿಗಳು, ಡಕಾಯಿತರು ಹೊಂಚು ಹಾಕಿದ್ರು. ಏನಾದ್ರು ಮಾಡಿ ಇವ್ರನ್ನ, ಆಮೇಲೆ ಅವ್ರು ಒಬ್ರೆ ಗಾಡಿ ಹೊಡೆಯೋ ಒಬ್ಬ ಇವ್ರನ್ನ ಹೊಡ್ಕೊಂಡು ಇವ್ರು ಮಾತ್ರ ಒಬ್ರೇ ಹೋಗಿ ಬರ್ತಾ ಇದ್ರು. ಇವ್ರನ್ನ ಹಿಡ್ಕೊಂಡ್ ಬಿಟ್ರೆ ನಮಗೆಲ್ಲ ಸಿಕ್ಬಿಡ್ತದೆ ಅಂತ ಹೇಳಿ ಒಂದಿನ ಹೊಂಚು ಹಾಕಿದ್ರು. ಅದಕ್ಕೆ ಸರಿಯಾಗಿ ಅವತ್ತು ಅವ್ರೊಬ್ರೇ ಅವನು ಗಾಡಿ ಹೊಡೆಯೋನು ಬಂದಿಲ್ಲ, ಅವರೇ ಗಾಡಿ ಹೊಡ್ಕೊಂಡು ಬರ್ತಾ ಇದ್ದಾರೆ. ಡಕಾಯಿತರು ಬಂದು ಅಡ್ಡ ಹಾಕಿದ್ರು. ಇವ್ರು ಅವ್ರ ಪಾಡಿಗೆ ಅವ್ರ ಶ್ಲೋಕ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಕೊನೆಗೆ ಏನಾಯ್ತು ಅಂತಂದ್ರೆ, ಅವ್ರು ಬಂದು ನಿಂತ್ಕೊಳ್ತಾರೆ, ಎದುರುಗಡೆ ಬಂದು ಅಡ್ಡ ಹಾಕಿಬಿಟ್ರು. ಒಂದು 5, 6, 7 ಜನ ಇದಾರೆ. ಅಡ್ಡ ಹಾಕಿಬಿಟ್ರು. ಅಡ್ಡ ಹಾಕಿದ ಕೂಡಲೇ ಇವ್ನು ಗಾಡಿ ಸ್ಟಾಪ್ ಆಯ್ತು. ಸ್ಟಾಪ್ ಆದ ಕೂಡಲೇ ಅವ್ರು ಕೇಳ್ತಾರೆ, ಅಲ್ಲ, ದಿನನಿತ್ಯ ಒಬ್ಬರೇ ಬರ್ತಾ ಇದ್ರಿ, ಒಬ್ಬ ಗಾಡಿ ಹೊಡ್ಕೊಂಡು ಬರ್ತಾ ಇದ್ರಿ, ಇವತ್ತು ಯಾರು 4 ಜನರನ್ನ ಕರ್ಕೊಂಡು ಬಂದಿದ್ದೀರಲ್ಲ, ಯಾರು 4 ಜನ? ಈ ಮುಂದೆ ಅದು ವಿಚಿತ್ರ ಇದಾರ ಅವ್ರು ನೋಡಿದ್ರೆ ನಮಗ್ ಮುಂದಕ್ಕೆ ಬರ್ಲಿಕ್ಕೆ ಭಯ ಆಗ್ತಾ ಇದೆ, ಭಯಂಕರರಾಗಿ ಕಾಣ್ತಾ ಇದ್ದಾರೆ. ಇದೆಲ್ಲ ಸಾವಿರಾರು ವರ್ಷದ ಹಿಂದೆ ನಡೆದ ಘಟನೆ ಎಲ್ಲ ಇದು. ಸುಮಾರು 150, 200 ವರ್ಷಗಳ ಹಿಂದೆ ನಡೆದಂತಹ ಘಟನೆ, ಆಯ್ತಾ. ಮಾನ್ವಿ ಅಂತೀವಲ್ವಾ ಈಗ ಏನು ರಾಯಚೂರು ಭಾಗದಲ್ಲಿ, ಆಮೇಲೆ ಇದು ಏನು ಮಂತ್ರಾಲಯದ ಆಸುಪಾಸಿನಲ್ಲಿ ತುಂಗಭದ್ರಾ ತೀರದಲ್ಲಿ ಬರುವಂತ ಒಂದು ಪ್ರದೇಶ. ಅಲ್ಲಿ ಅದಕ್ಕೆ ಅವ್ರು ಹೇಳ್ತಾರೆ, ಅಲ್ಲ, ಇವತ್ತು ಯಾರೋ 4 ಜನರನ್ನ ಕರ್ಕೊಂಡು ಬಂದಿದ್ದೀರಿ, ಅದರಲ್ಲೂ ಮುಂದೆ ಅವನು ಒಂಥರ ನಿಂತಿದ್ದಾನೆ, ಅವನು ನೋಡಿದ್ರೇನೆ ಭಯ ಆಗ್ತಾ ಇದೆ, ಕೈ ಕಾಲು ನಡುಗ್ತಾ ಇದೆ. ಅವನು ಒಂಥರ ಸಿಂಹದ ಮುಖ, ಕೈಯಲ್ಲೆಲ್ಲ ಇಷ್ಟಿಷ್ಟುದ್ದ ಉಗುರಿದಾವೆ. ಅವನು ನೋಡಿದ್ರೇನೆ ಭಯ ಆಗ್ತಾ ಇದೆ. ಅದು ಗರ್ಜನೆ ಕೇಳಲಿಕ್ಕೆ ಆಗ್ತಿಲ್ಲ. ಅವನ ಹಿಂದೆ ಯಾರೋ ಒಬ್ಬ ಕರ್ರನ ವ್ಯಕ್ತಿ ನಿಂತಿದ್ದಾನೆ, ಗದೆ ಹಿಡ್ಕೊಂಡು ನಿಂತಿದ್ದಾನೆ ಅವನು. ಅಕ್ಕಪಕ್ಕದಲ್ಲಿ ಏನು ಇವರು ಅಜಾನುಬಾಹುಗಳು ನಿಂತಿದ್ದಾರೆ, ಬಿಲ್ಲು ಬಾಣ ಹಿಡಿದು ನಿಂತಿದ್ದಾರೆ. ಅವ್ರನ್ನ ನೋಡಿದ್ರೇನೆ ಭಯ ಆಗ್ತದೆ ಮುಂದಕ್ಕೆ ಬರ್ಲಿಕ್ಕೆ. ಅವಾಗ ಇವ್ರಿಗೆ ಆಶ್ಚರ್ಯ ಆಗ್ತಾ ಇದೆ, ಏನ್ ಹೇಳ್ತಾ ಇದ್ದಾರೆ ಇವರು, ಇವ್ರಿಗೆ ಕಾಣಿಸ್ತಾ ಇಲ್ಲ, ಆದ್ರೆ ಅವರಿಗೆ ಡಕಾಯಿತರಿಗೆ ಕಾಣಿಸ್ತಾ ಇದೆ. ಇವರು ಯಾರು ಭಗವಂತನ ರೂಪವನ್ನ ಚಿಂತನೆ ಮಾಡಿ ಹೋಗ್ತಾ ಇದ್ದಾರೆ, ಸಾಕ್ಷಾತ್ ಭಗವಂತ ಬಂದು 4 ದಿಕ್ಕಲ್ಲೂ ನಿಂತು ರಕ್ಷಣೆ ಮಾಡ್ತಾ ಇದ್ದಾನೆ. ಯಾಕೆಂದ್ರೆ ಹೇಳಿದ್ದಾನಲ್ವಾ, ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ಅಂತ. ಅದರಲ್ಲಿ ಅಚಲವಾದ ನಂಬಿಕೆ ಅವರಿಗೆ. ಅದನ್ನ ನೋಡ್ತಾ ಇದ್ದಾನೆ. ಇವ್ರಿಗೆ ಯಾಕೋ ಡೌಟ್ ಬಂತು, ಕರೆಕ್ಟಾಗಿ ಹೇಳ್ರಯ್ಯ, ಏನ್ ಹೇಳ್ತಾ ಇದ್ದೀರಿ? ಇಲ್ಲ, ನಾವ್ಯಾಕೆ ಸುಳ್ಳು ಹೇಳೋಣ,
ಮುಂದೆ ನಿಂತಿದ್ದ ನೋಡ್ರಿ ಸಿಂಹದ. ಮತ್ತೆ ಅದೇ ತರ ವರ್ಣನೆ ಮಾಡಿದ್ರು. ಕೂಡಲೇ ಇವರಿಗೆ ಗೊತ್ತಾಯ್ತು, ಯಾವ ಭಗವಂತನನ್ನ ನಾನು ಚಿಂತನೆ ಮಾಡ್ತಾ ಶ್ಲೋಕ ಹೇಳ್ತಾ ಹೋಗ್ತಾ ಇದ್ದೀನೋ ಆ ಭಗವಂತನ 4 ರೂಪಗಳು ಬಂದು ನನಗೆ ಸಾಕ್ಷಾತ್ತಾಗಿ ರಕ್ಷಣೆ ಮಾಡ್ತಾ ಇದ್ದೆ. ನನ್ನ ಜೊತೆಗೆ ಆಳ ಹಾಗೆ ನನಗೆ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಅವನು ಭಗವಂತ ಅನ್ನೋ ಪರಿಕಲ್ಪನೆ ನನಗಿದೆ, ಆದ್ರೆ ನನ್ನ ಕಣ್ಣಿಗೆ ಭಗವಂತ ಕಾಣಿಸ್ತಾ ಇಲ್ಲ. ಅವರಿಗೆ ಅವನು ಭಗವಂತ ಅನ್ನುವ ಪರಿಕಲ್ಪನೆ ಇಲ್ಲ, ಆದ್ರೆ ದೇವರು ಅವರಿಗೆ ಕಾಣಿಸ್ತಾ ಇದ್ದಾನೆ. ಇವತ್ತು ಯಾಕೆ ನನಗೆ ಕಾಣ್ತಾ ಇಲ್ಲ ಅಂದ್ರೆ ನನ್ನ ಕಣ್ಣು ಮುಂದೆ ಮುತ್ತು ರತ್ನ ವಜ್ರ ವೈಢೂರ್ಯಗಳಿಗೆ ಕಾಣಿಸ್ತಾ ಇದೆ, ಭಗವಂತ ಕಾಣಿಸ್ತಾ ಇಲ್ಲ. ಬರೀ ನನ್ನ ಸ್ವಾರ್ಥಕ್ಕಾಗಿ ಯಾವುದೋ ಒಂದು ನನ್ನ ಒಂದು ಕೆಲಸಕ್ಕಾಗಿ ಅಂತ ಭಗವಂತ ಸ್ಮರಣೆ ಮಾಡ್ತಾ ಇದ್ದೇನೆ. ಒಂದು ವೇಳೆ ಈ ಮುತ್ತು ರತ್ನ ಎಲ್ಲವನ್ನು ನಾನು ತ್ಯಾಗ ಮಾಡಿ ಕೇವಲ ಭಗವಂತನಿಗಾಗಿ ಅಂತ ನಿಂತೆ ಭಗವಂತ ಕಂಡರೂ ಕಾಣಬಹುದೇನೋ ಅಂತ ಹೇಳಿ ಅದನ್ನೆಲ್ಲ ಬಿಸಾಕಿದ್ರಂತವ್ರಿಗೆ. ತಗೊಳ್ರಿ ನೀವು. ದೇವರೇ ಎದುರಿಗೆ ಬಂದು ನಿಂತರೂ ಕೂಡ ನಾನು ಭಗವಂತನನ್ನ ನೋಡ್ಲಿಕ್ಕೆ ಇದು ಅಡ್ಡಿ ಆಗ್ತಾ ಇದೆ ಅಂದ್ಮೇಲೆ ಇದು ಯಾಕೆ ಬೇಕು ನನಗೆ ಅಂತ ಹೇಳಿ ಅವೆಲ್ಲವನ್ನ ತೆಗೆದು ಬಿಸಾಕಿ ಕೂಡಲೇ ಬಂದು ವೇದಾಧ್ಯಯನವನ್ನೆಲ್ಲ ಮಾಡಿ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿ ಒಂದು ಗುರುಕುಲವನ್ನ ಶುರು ಮಾಡಿದ್ರಂತವ್ರು. ಗುರುಕುಲವನ್ನ ಶುರು ಮಾಡಿ ಆ ಗುರುಕುಲದಲ್ಲಿ ಎಲ್ಲ ಮಕ್ಕಳಿಗೆ ಉಚಿತವಾಗಿ ಎಲ್ಲ ವಿದ್ಯಾಭ್ಯಾಸ. ಅಲ್ಲ ಮತ್ತೆ ಅದಕ್ಕೆ ಯಾರು ತಂದು ಕೊಡ್ತಾ ಇದ್ರು ಅಂದ್ರೆ ದೇವ್ರು ನೋಡ್ಕೊಂತಾರೆ. ಯಾರೋ ಒಬ್ರು ಬರ್ತಾ ಇದ್ರು ದಾನಿಗಳು, ಅದಕ್ಕೆ ಏನೋ ಹಾಕಿ ಹೋಗ್ತಾ ಇದ್ರು ದವಸ ಧಾನ್ಯ ಊಟ ತಿಂಡಿ. ಒಂದು ದಿನ ಏನಾಯ್ತು ಅಂದ್ರೆ ಮಧ್ಯಾಹ್ನ ಆಗಿದೆ, ಏನಿಲ್ಲ ಆಶ್ರಮದಲ್ಲಿ ಎಲ್ಲ ಖಾಲಿ. ಅಕ್ಕಿ ಬೇಳೆ ಏನೇನೇ ಇಲ್ಲ. ಪಾಪ ಮಕ್ಕಳು ಒಂದು 30-35 ಮಕ್ಕಳಿದಾವ್. ಬಹಳ ಬೇಜಾರಾಯ್ತು. 12 ಗಂಟೆ ಆಯ್ತು, 1 ಗಂಟೆ ಆಯ್ತು, ಯಾರಾದ್ರೂ ಬರ್ತಾರ ಏನಾದ್ರೂ ಕೊಡ್ತಾರ ಅಂತ ನೋಡಿದ್ರೆ ಇಲ್ಲ, ಬೆಳಗ್ಗೆಯಿಂದ ಊಟ ಇಲ್ಲ ಮಕ್ಕಳಿಗೆ. ಬಹಳ ಬೇಜಾರಾಯ್ತು. ನೋಡ್ತಾ ನೋಡ್ತಾ ಬಹಳ ಸಿಟ್ಟು ಬಂತವ್ರಿಗೆ. ಅವ್ರು ಯಾವಾಗ್ಲೂ ಭಗವದ್ಗೀತೆಯನ್ನು ಓದ್ತಾ ಇದ್ರು. ಅವರಿಗೆ ಭಗವದ್ಗೀತೆ ಪರಮ ಪ್ರಿಯ. ಎಲ್ಲಾ 750 ಶ್ಲೋಕಗಳು ಕೂಡ ಅವರ ಕಂಠಪಾಠ. ಅಂತಹ ಅಷ್ಟು ಆರಾಧನೆ ಮಾಡ್ತಾರೆ. ಭಗವದ್ಗೀತೆ ಓದ್ತಾ ಇದ್ದಾರೆ. ಓದ್ತಾ ಅದರಲ್ಲಿ ಅವರಿಗೆ ಬಹಳ ಇಷ್ಟವಾದ ಶ್ಲೋಕ ಅಂದ್ರೆ ಇದೆ, ಅನನ್ಯ ಚಿಂತೆಯಂತೋಮಂ ಯೇ ಜನ ಪರೀಪಾಸ. ಅದನ್ನು ನೋಡಿದ್ರು ಬಹಳ ಸಿಟ್ಟು ಬಂದ್ಬಿಟ್ಟು, ಅಲ್ಲ ಭಗವಂತ ನೀನು ಯಾವ ಸೀಮೆ ಪ್ರತಿಜ್ಞೆ ಮಾಡಿದ್ದಿ? ಅಲ್ಲ ನನಗೋಸ್ಕರ ಕೇಳ್ತಾ ಇದ್ದೀನ, ನನ್ನ ಸ್ವಾರ್ಥಕ್ಕಾಗಿ ಕೇಳ್ತಾ ಇದ್ದೀನ? ಪಾಪ ಆ ಹೊಸಗೋಸು ಮಕ್ಕಳು ಏನ್ ಮಾಡಿದ್ವು? ಇವತ್ತು ಉಪವಾಸ ಸಾಯ್ತಾ ಇದ್ದಾರೆ. ನೀನ್ ಏನ್ ರಕ್ಷಣೆ ಮಾಡ್ತೀಯ ನೀನು? ಬರೀ ಪ್ರತಿಜ್ಞೆ ಮಾಡಿ ಸಾಲದ್ರು, ನೀನು ಸುಳ್ಳು ಹೇಳಿದ್ದೀಯ ನನಗೆ. ನಿನ್ನ ಮೇಲೆ ಬಹಳ ಸಿಟ್ಟು ಬಂದಿದೆ ನನಗೆ ಅಂತ ಹೇಳಿ ಒಂದು ಕೆಂಪು ಶಾಯಿ ತಗೊಂಡು ಆ ಶ್ಲೋಕವನ್ನು ಹೊಡೆದಾಕ್ಬಿಟ್ರಂತೆ. ಅಲ್ಲಿ ಶ್ಲೋಕ ಐತಲ್ಲ, ಅನನ್ಯ ಚಿಂತೆಯಂತೋ ಮಮ್ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಯುಕ್ತ ಮಮ್ ಯೋಗಕ್ಷೇಮ ಮಹಾಮ್ಯಂ ಅನ್ನುವ ಶ್ಲೋಕವನ್ನೇ ಹೊಡೆದಾಕಿ ಆ ಭಗವದ್ಗೀತೆ ಪುಸ್ತಕವನ್ನು ಮುಚ್ಚಿ ಅಲ್ಲಿ ಎತ್ತಿ ಸಿಟ್ಟು ಬಂದ್ಬಿಡ್ತವ್ರಿಗೆ. ಹೋಗಿ ಆ ಊರು ಹೊರಗೆ ಹನುಮಂತಪ್ಪನ ಗುಡಿ ಹತ್ರ ಹೋಗಿ ಕುತ್ಕೊಂಡ್ಬಿಟ್ರು. ಅಂಗಡಿ ಅವನು ಕೇಳ್ದ, ಸ್ವಾಮಿ ಏನಾದ್ರೂ ಬೇಕಿತ್ತ ಅಂತ. ಏನ್ ಕೈಯಲ್ಲಿ ಕಾಸಿಲ್ಲ ಏನಿಲ್ಲ. ಅವನಂತರ ಹೆಂಗೆ ಕೇಳ್ತಾರೆ? ಇಲ್ಲ ಏನು ಬೇಡಪ್ಪ ಎಲ್ಲ ಇದೆ ಅಂತ ಹೇಳಿ ಹೋಗಿ ಕುತ್ಕೊಂಡ್ರು. 2 ಗಂಟೆ ಆಯ್ತು, 3 ಗಂಟೆ ಆಯ್ತು, 4 ಆಯ್ತು, 5 ಆಯ್ತು. ಕೊನೆಗೆ ಇನ್ನೇನ್ ಮಾಡೋದು? ಎಷ್ಟೊತ್ತಂತ ಹೊರಗಡೆ ಇರ್ಲಿಕ್ಕಾಗ್ತದೆ? ಮತ್ತೆ ಮನೆಗೆ ಬಂದ್ರು. ಆಶ್ರಮಕ್ಕೆ ಬರ್ತಾರೆ. ಆಶ್ರಮಕ್ಕೆ ಬಂದ್ರೆ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಅವ್ರ ಹೆಂಡತಿ ಕರೆದು ಕೂಡಲೇ ಅಲ್ರಿ ಎಲ್ಲಿ ಹೋಗಿದ್ರಿ ನೀವು ಬರ್ತೀರಿ ಅಂತ ನಾವು ಕಾದು ನೋಡಿದ್ವಿ. ಪಾಪ ಮಕ್ಕಳು ತುಂಬಾ ಹಸ್ಕೊಂಡಿದ್ವು, ಅದಕ್ಕೆ ಅವರಿಗೆ ಊಟ ಹಾಕ್ಬಿಟ್ಟೆ. ಊಟ ಮಾಡಿದ್ರು ಅವರು. ಬನ್ನಿ ನೀವು ಊಟ ಮಾಡುವಂತ. ಅಲ್ಲ ಊಟ ಎಲ್ಲಿಂದ ಬಂತು? ಅಲ್ಲ ನೀವೇ ಕಳಿಸಿದ್ರಲ್ಲ, ಗಾಡಿ ಹೊಡ್ಕೊಂಡು ಒಬ್ಬ ಹುಡುಗ ಬಂದಿದ್ದ, ನೀವು ಕಳಿಸಿದ್ರಿ ಅಂತ ಹೇಳಿ 2 ಬಂಡಿ ತುಂಬಾ ದವಸ ಧಾನ್ಯ ಎಲ್ಲ ತುಂಬ್ಕೊಂಡು ಬಂದಿದ್ದ. ಅಲ್ಲ ನಾನು ಯಾರು ಕಳಿಸ್ಲಿಲ್ಲಲ್ಲ. ನಾನು ಹೋಗಿ ಹಿಂಗೆ ದೇವಸ್ಥಾನ ಗುಡಿಯಲ್ಲಿ ಕೂತಿದ್ದೆ, ಆದ್ರೆ ನಾನು ಯಾರನ್ನು ಕಳಿಸ್ಲಿಲ್ಲ. ಇಲ್ರಿ ಅದ್ಯಾಕೆ ಹೇಳ್ತೀರಿ? ನೀವೇ ಕಳಿಸಿದ್ರಿ ಅಂತ ಹೇಳಿ ಆ ಹುಡುಗ 2 ಬಂಡಿ 2 ತಿಂಗಳಿಗೆ ಆಗುವಷ್ಟು ಹೊಡ್ಕೊಂಡು ಬಂದಿದ್ದ. ಮತ್ತೆ ಕೇಳಿರಬಾರ್ದು. ಏನೇನ್ ಬೇಕು ನನಗೆ, ಇಲ್ಲಿವರೆಗೂ ನಾನು ಅನ್ಕೊಂಡಿರೋ ಸಾಮಾನುಗಳೆಲ್ಲ ಬಂದಿದ್ದವು. ಅಕ್ಕಿ ಬೇಳೆ ಬೆಲ್ಲ ಏನೇನಿದೆ ಎಲ್ಲ ಬಂದ್ಬಿಟ್ಟು. ಅದು ಫುಲ್ ಅವನೊಬ್ಬನೇ ಬಂದ ಇಳಿಸಿದ. ಆದ್ರೆ ನೀವಿಂತ ಕ್ರೂರಿಗಳು ಅಂತ ಗೊತ್ತಿರ್ಲಿಲ್ಲ. ಅಲ್ಲ ನಾನೇನ್ ಮಾಡಿದೆ? ಪಾಪ ಆ ಹುಡುಗ ಬರೋದು ಸ್ವಲ್ಪ ಲೇಟ್ ಆಯ್ತು ಅಂತ ಹೀಗ ಮಾಡೋದು ನೀವು? ಅಲ್ಲ ನಾನೇನ್ ಮಾಡಿದೆ? ಅವನ ಬರೋದು ಲೇಟ್ ಆಯ್ತು ಅಂತ ಅವನು ನಾಲಿಗೆನೆ ಕುಯ್ದು ಬಿಟ್ಟಿದಿರಲ್ಲ ನೀವು. ನಾಲಿಗೆ ಮೇಲೆ ಬರೆ ಹಾಕಿದಿರಲ್ಲ ನೀವು. ಅಲ್ಲ ಏನಾಯ್ತು? ಅವನು ಬಾಯಿ ಓಪನ್ ಮಾಡ್ತಾ ಇದ್ದ, ಮಾತಾಡುವಾಗ ಬಾಯಲ್ಲಿ ರಕ್ತ ಬರ್ತಾ ಇತ್ತು. ಅಲ್ಲ ಯಾಕಪ್ಪ ರಕ್ತ ಬರ್ತಾ ಇದೆ ಅಂತ ಕೇಳಿದೆ ನಾನು. ಇಲ್ಲಮ್ಮ ನಾನು ಬರೋದು ಸ್ವಲ್ಪ ಲೇಟ್ ಆಯ್ತು, ಅದಕ್ಕೆ ನಿಮ್ಮ ಯಜಮಾನರು ನನ್ನ ನಾಲಿಗೆನೆ ಕೊಯ್ದು ಬಿಟ್ಟಿದ್ದಾರೆ. ಅವಾಗ ಬಹಳ ಸಿಟ್ಟು ಬಂತು ನನಗೆ. ನೀವ್ ಹಿಂಗೆ ಮಾಡೋದಿತ್ತ? ಕೂಡ್ಲೆ ಅವರಿಗೆ ಆಶ್ಚರ್ಯ ಆಯ್ತು. ನಾನು ಯಾರನ್ನೂ ಕಳಿಸಿಲ್ಲ, ಆದ್ರೆ ಏನೋ ಇದೆ ಇದರಲ್ಲಿ. ಕೂಡ್ಲೆ ಅವರಿಗೆ ಗೊತ್ತಾಯ್ತು,
ಬಂದಿದ್ದು ಬೇರೆ ಯಾರೋ ಅಲ್ಲ, ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಬಂದಿದ್ದ. ಯಾಕೆ ನಾಲಿಗೆಯಲ್ಲಿ ರಕ್ತ ಬರ್ತಾ ಇತ್ತು ಅಂದ್ರೆ ಅವರು ಶ್ಲೋಕ ಹೊಡೆದು ಹಾಕಿದ್ದಾರೆ. ನೀನು ಸುಳ್ಳು ಹೇಳಿದ್ದೀಯಾ, ನಿನ್ನ ಮಾತು ಸತ್ಯ ಇಲ್ಲ, ಅದು ಅನನ್ಯ ಚಿಂತೆಯಂತೋ ಮಾಮ ಅಂತ ನೀನು ಹಿಂಗೆ ಹೇಳಿದ್ದಿ. ಹಾಗಿದ್ಮೇಲೆ ನೀನು ರಕ್ಷಣೆ ಮಾಡಬೇಕಿತ್ತಲ್ಲ, ಯಾಕೆ ಬರಲಿಲ್ಲ ಅಂತ ಹೇಳಿ ಆ ಕೆಂಪು ಶಾಯಿಯಲ್ಲಿ ಹೊಡೆದಾಕಿದ್ರಲ್ಲ, ಅದು ಕೂಡಲೇ ನೆನಪಿಗೆ ಬಂತು ಅವರಿಗೆ. ಕೂಡಲೇ ಅವರು ಕ್ಷಮಾಪಣೆ ಕೇಳಿದ್ರು, ಓಡಿ ಹೋದ್ರು. ಓಡಿ ಹೋಗಿ ಆ ಶ್ಲೋಕವನ್ನು ಏನು ಹೊಡೆದಾಕಿದ್ರು ಅದನ್ನು ಪೂರ್ತಿ ಅಳಿಸಿದ್ರು. ಹೌದು ಭಗವಂತ, ನೀನು ಸತ್ಯವಾನ್, ಸತ್ಯ ಸಂಕಲ್ಪ, ನೀನು ಹೇಳಿದ ಒಂದೊಂದು ಪದದಲ್ಲೂ ಸತ್ಯ ಇದೆ. ನಾನು ಸ್ವಲ್ಪ ದುಡುಕಿ ಬಿಟ್ಟೆ, ದಯಮಾಡಿ ನನ್ನನ್ನು ಕ್ಷಮಿಸು. ಆ ನೀನು ಚರಾಚರ ಜೀವರಾಶಿಗಳನ್ನು ಸಾಕಿ ಸಲಹುತ್ತಾ ಇರುವಂತಹ ಭಗವಂತ, ಕೋಟ್ಯಾನು ಕೋಟಿ ಜೀವರಾಶಿಗಳು, ಅದರಲ್ಲಿ ನೀನು ಬರೋದೇನೋ ಸ್ವಲ್ಪ ಲೇಟ್ ಆಯ್ತು, ಆದ್ರೆ ಅಷ್ಟು ನಾನು ತಾಳ್ಮೆಯಿಂದ ತಡೆಯದೆ ಏನೋ ಒಂದು ಭಾವನಾತ್ಮಕವಾಗಿ ಆ ಹೀಗೆ ಮಾಡಿಬಿಟ್ಟೆ. ಆ ಖಂಡಿತ ನೀನು ಸತ್ಯವಾನ್, ಸತ್ಯ ಸಂಕಲ್ಪ, ನೀನು ಯಾವತ್ತೂ ಸುಳ್ಳಾಡದವನು, ನೀನು ಸತ್ಯವಾಗಿರುವವನು, ನೀನು ಧರ್ಮರೂಪಿ ಅಂತ ಹೇಳಿ ಇನ್ನು ಮುಂದೆ ಯಾವತ್ತೂ ಇಂಥ ತಪ್ಪು ಮಾಡಲ್ಲ. ನೀನು ಇದ್ದೀಯಾ, ನೀನು ಇರೋದಕ್ಕೇನೆ ಇವತ್ತು ನಾವು ಎಲ್ಲ ಬದುಕ್ತಾ ಇರೋದು ಅಂತ ಹೇಳಿ ಆ ಪೂರ್ತಿ ಅವರು ಕ್ಷಮಾಪಣೆ ಕೇಳಿ ಆ ಶ್ಲೋಕವನ್ನು ಪುನಃ ತಾವು ಅಳಿಸಿದ್ರು, ಹೊಡೆದಾಕಿದ್ದನ್ನು ಪುನಃ ತಿದ್ದಿದ್ರು ಅಂತ ಹೇಳಿ ಆ ಯಾದವಾರ್ಯರು, ಎಸ್ ಇವಾಗ ಹೆಸರು ಬಂತು ನೋಡ್ರಿ, ಯಾದವಾರ್ಯರು ಅಂತ ಅವರ ಹೆಸರು. ಅಂತಹ ಮಹಾನ್ ವ್ಯಕ್ತಿಗಳು. ಹಾಗೆ ಕೃಷ್ಣ ಬರೀ ದ್ವಾಪರಾಯುಗದಲ್ಲಿ ಇದ್ದ ಅಂತ ತಿಳ್ಕೊಳ್ಬೇಡಿ, ಇವತ್ತಿಗೂ ನಮ್ಮ ಜೊತೆಗಿದ್ದ. ಎಲ್ಲಿ ಭಾಗವತ ನಡೀತದೆ, ಭಗವದ್ಗೀತೆ ನಡೀತದೆ, ಸಾಕ್ಷಾತ್ ಅವ್ರ ಒಳಗೆ ಬಂದು ನಿಂತಿರ್ತಾನ, ಕೇಳುವವರ ಒಳಗೆ ಬಂದು ಕೂತಿರ್ತಾನ. ಆಯ್ತಾ? ಹಾ ಹಾ ಹಾಗೆ ಸಾಮಾನ್ಯ ಅಂತ ತಿಳ್ಕೊಳ್ಬೇಡಿ. ಭಗವದ್ಗೀತೆ ಹೇಳಬೇಕು ಅಂದ್ರೂ ಕೃಷ್ಣನ ಪ್ರೇರಣೆ ಬೇಕು, ಅದನ್ನ ಕುಂತು ಕೇಳಬೇಕು ಅಂದ್ರೂ ಕೃಷ್ಣನ ಪ್ರೇರಣೆ ಬೇಕು. ಇಲ್ಲ ಅಂದ್ರೆ ಎಲ್ಲರಿಗೂ ಸಿಗುವಂಥದ್ದಲ್ಲ. ಭಗವದ್ಗೀತೆ ಒಂದು ಸಾರಿ ಓದಿ, ನಾನು ಓದಿ ಮುಗಿಸ್ಬಿಟ್ಟೆ, ನಾನು ಓದಿದ್ದೀನಿ ಭಗವದ್ಗೀತೆ ಅಂತ ಹೇಳೋದಕ್ಕಲ್ಲ ಭಗವದ್ಗೀತೆ ಹೇಳೋದು. ಸಾಯುವವರೆಗೂ, ಸಾವಿನ ಅಂತ್ಯದವರೆಗೂ ಕೂಡ ಪಠಿಸಲೇಬೇಕಾದಂಥದ್ದು, ಅಂತದ್ದು ಭಗವದ್ಗೀತೆ. ನಾನು ಓದಿ ಮುಗೀತು ಅಂದ ತಕ್ಷಣ, ಯಾಕೆಂದ್ರೆ 10 ಸಾರಿ ಓದಿದ್ರೆ 10 ಅರ್ಥ ಕೊಡ್ತದೆ ಭಗವದ್ಗೀತೆ, 100 ಸಾರಿ ಓದಿದ್ರೆ 100 ಅರ್ಥ ಕೊಡ್ತದೆ ಭಗವದ್ಗೀತೆ. ಅಷ್ಟು ಅರ್ಥ ಇದೆ ಅದರಲ್ಲಿ. ಕೃಷ್ಣ, ಯಾಕೆಂದ್ರೆ ಕೃಷ್ಣನ ಜೊತೆಗೆ ಯಾರಿಗಾದ್ರೂ ಮಾತಾಡಬೇಕು, ಸಂಭಾಷಣೆ ಮಾಡಬೇಕು ಅಂತ ಯಾರಿಗಾದ್ರೂ ಆಸಕ್ತಿ ಇದ್ರೆ ಭಗವದ್ಗೀತೆ ಓದಬೇಕು. ಯಾಕೆಂದ್ರೆ ಅಲ್ಲಿ ಕೃಷ್ಣನ ಮಾತುಗಳದು, ಕೃಷ್ಣ ನಮ್ಮ ಜೊತೆಗೆ ಮಾತಾಡ್ತಾನೆ. ಹಾಗಾಗಿ ಕೃಷ್ಣನನ್ನು ಎಲ್ಲೋ ಹುಡ್ಕೊಂಡು ಹೋಗಬೇಕಾಗಿಲ್ಲ, ಇಲ್ಲೇ ಇದ್ದಾನೆ, ಭಗವದ್ಗೀತೆಯಲ್ಲೇ ಇದ್ದಾನೆ. ಭಾಗವತದಲ್ಲಿ ಉದ್ದವ ಕೇಳ್ತಾನೆ, ಕೃಷ್ಣ ನೀನು ಅವತಾರ ಸಮಾಪ್ತಿ ಮಾಡ್ತೀಯ, ಆಮೇಲೆ ನೀನು ಎಲ್ಲಿ ಹುಡ್ಕೋದು ನಾವು? ಕೃಷ್ಣ ಹೇಳಿದ, ಗೀತೆಯಲ್ಲಿದ್ದೇನೆ, ಭಾಗವತದಲ್ಲಿದ್ದೇನೆ, ಅಲ್ಲಿ ಹುಡುಕ್ರಯ್ಯ ನನ್ನ, ಯಾವಾಗಲೂ ನಾನು ಸನ್ನಿಹಿತನಾಗಿರ್ತೇನೆ ಅಲ್ಲಿ ಅಂತ ಹೇಳಿ. ಹಾಗೆ ಕೃಷ್ಣನ ಪ್ರೇರಣೆ ಏನಿದೆ ಭಗವದ್ಗೀತೆ, ಏಕೆಂದ್ರೆ ತಿಳ್ಕೊಳ್ಳೇಬೇಕಾದ್ರೆ ಗೀತೆ ಅಂದ್ರೆ ಬೇರೆ ಏನೂ ಅಲ್ಲ, ನಮ್ಮದೇ ಕತೆ. ನಮ್ಮ ಎಷ್ಟೋ ಲಕ್ಷ ಪ್ರಶ್ನೆಗಳಿಗೆ ಅಲ್ಲಿ ಭಗವಂತನ ಉತ್ತರ ಅದು. ನಮ್ಮ ಲಕ್ಷ ಪ್ರಶ್ನೆಗಳಿಗೆ ಭಗವಂತನ ಉತ್ತರ ಅದೇ ಗೀತೆ. ಯಾರೋ 3ನೇ ವ್ಯಕ್ತಿ ಹೇಳಿದ್ದು ಎಷ್ಟು ಮಟ್ಟಿಗೆ ಸತ್ಯನೋ ಸುಳ್ಳೋ ಗೊತ್ತಿಲ್ಲ, ಆದ್ರೆ ನೇರವಾಗಿ ಭಗವಂತನನ್ನೇ ಕೇಳ್ಬಿಟ್ರೆ ಸಮಸ್ಯೆನೇ ಇಲ್ಲಲ್ಲ. ನಾಳೆ ನಾನು ತಿಳ್ಕೊಂಡಿದ್ದೆ ತಪ್ಪು ಅಂತ ಹೇಳಂಗೇ ಇಲ್ಲ ಯಾರು. ಈಗ ಯಾವುದೋ ಒಂದು ಪುಸ್ತಕ ಓದಿದೆ, ಅವರಿಗೆ ತಿಳಿದ ಜ್ಞಾನವನ್ನ ಅದರಲ್ಲಿ ಬರೆದಿರ್ತಾರೆ ಅಲ್ವಾ, ಅದು ಎಷ್ಟು ಮಟ್ಟಿಗೆ ಸತ್ಯ ಎಷ್ಟು ಮಟ್ಟಿಗೆ ಸುಳ್ಳು ಯಾರಿಗೆ ಗೊತ್ತು? ಅದಕ್ಕೆ ಯಾರೋ 3ನೇ ವ್ಯಕ್ತಿ ಕಥೆನೇ ಬೇಡ ನಮ್ಗೆ. ಸಾಕ್ಷಾತ್ ಭಗವಂತನ ಮಾತುಗಳನ್ನೇ ಕೇಳಿಬಿಟ್ರೆ ಸಮಸ್ಯೆನೇ ಬರೋಲ್ಲ. ಹಾಗೆ ಗೀತೆ 20ನೇ ತಾರೀಕಿನಿಂದ ಗೀತೆ ಜ್ಞಾನ ಯಜ್ಞ ನಡೀತಾ ಇದೆ. ಕೃಷ್ಣನ ಪ್ರೇರಣೆಯಿಂದ ಎಲ್ಲರೂ ಭಾಗವಹಿಸಿ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ. ಇಷ್ಟಕ್ಕೆ ನಿಲ್ಲಬಾರ್ದಿತ್ತು, ನೂರಾರು ಸಾವಿರಾರು ಜನರು ಜಾಯಿನ್ ಆಗಬೇಕು, ದೊಡ್ಡದಾಗಿ ಬೆಳಿಬೇಕು. ಪತ್ರಿಜಿಯವರು ಕನಸು ಕಂಡಿದ್ದಾರೆ, 10 ವರ್ಷದಲ್ಲಿ ಇಡೀ ಜಗತ್ತು ಧ್ಯಾನ ಜಗತ್ತಾಗ್ತದೆ ಅಂತ. ಅದನ್ನ ನಾವು ನನಸು ಮಾಡಬೇಕು. ಅದೇ ನಾವು ಅವರಿಗೆ ಕೊಡುವ ಕೃತಜ್ಞತೆ, ನಮಸ್ಕಾರ, ಸೇವೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಸಿಗಬೇಕು. ಹಾಗಾಗಿ ಎಲ್ಲರೂ ಭಾಗವಹಿಸಿ, ಭೇದ ಮಾಡೋದು ಬೇಡ, ಅದು ಬೇರೆ ಇದು ಬೇರೆ, ಅವರು ಬೇರೆ ಇವರು ಬೇರೆ. ಯಾರೋ ಒಬ್ಬ ವ್ಯಕ್ತಿಯಿಂದ ಎಲ್ಲವನ್ನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಒಟ್ಟಾಗಿ ಹೋದಾಗ ಖಂಡಿತ ಅವರ ಒಂದು ಪ್ರತಿಜ್ಞೆ ಇದೆ, ಏನಿದೆ ಸಂಕಲ್ಪ, ಧ್ಯಾನ ಜಗತ್, ಪಿರಮಿಡ್ ಜಗತ್, ಸಸ್ಯಾಹಾರ ಜಗತ್, ಗುಡಾಕೇಶ ಜಗತ್, ಆಯ್ತಾ, ಅದು ಆವಾಗ ಸಾಧ್ಯ ಆಗ್ತದೆ. ಹಾಗೆ ಬರೀ ನಮ್ಮ ಸ್ವಾರ್ಥಕ್ಕಾಗಿ ಮಾತ್ರ ನಾವು ಧ್ಯಾನ ಮಾಡೋದಲ್ಲ, ನಾವು ಸಂಕಲ್ಪದಲ್ಲೇ ನಾವು ಬರೀ ಅದನ್ನೇ ಹೇಳ್ತೀವಿ, ಲೋಕ ಕಲ್ಯಾಣಾರ್ಥವಾಗಿ ಅಂತಲೇ ನಾವು ಯಾವುದೇ ಕೆಲಸವನ್ನು ಮಾಡಬೇಕು. ಯಾವಾಗೆಂದ್ರೆ ಆ ಲೋಕದಲ್ಲಿ ನಾವು ಒಂದು ಭಾಗ ಆಗಿರ್ತೀವಲ್ಲ,
ಬರೀ ನಂದು ನಂದು ಅನ್ಕೊಂಡು ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದು. ಏನೋ ನನಗೆ ಅದಿಲ್ಲ ಇದಿಲ್ಲ ದುಡ್ಡಿಲ್ಲ ಆಯ್ತಾ ಅನ್ಕೊಂಡು ಧ್ಯಾನ ಮಾಡೋದಲ್ಲ, ಲೋಕಕ್ಕೆ ಜಗತ್ತಿಗೆ ಒಳಿತು. ಯಾಕೆಂದ್ರೆ ಇವತ್ತಿಗೂ ಕೂಡ ಯೋಗಿಗಳು, ಸಿದ್ಧಪುರುಷರು, ಋಷಿ ಮುನಿಗಳೆಲ್ಲ ಧ್ಯಾನ ಮಾಡ್ತಾ ಇದ್ದಾರೆ. ಬರೀ ಅವರ ಸ್ವಾರ್ಥಕ್ಕಾಗಿ ಅಲ್ಲ, ಜಗತ್ತಿನ ಒಳಿತಿಗಾಗಿ ಅಂತ, ಲೋಕ ಕಲ್ಯಾಣಕ್ಕಾಗಿ ಅಂತ ಇವತ್ತಿಗೂ ಧ್ಯಾನ ಮಾಡ್ತಾ ಇದ್ದಾರೆ, ತಪಸ್ಸು ಮಾಡ್ತಾ ಇದ್ದಾರೆ. ಹಾಗೆ ಓಕೆ, ಇವತ್ತು ಓಪನ್ ಆಗಿ ಮೆಡಿಟೇಷನ್ ಲೇಟ್ ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.